ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯನ್ನ ಪ್ರತಿನಿಧಿಸ್ತಕ್ಕಂಥ ಅರಸೀಕೆರೆ ಕ್ಷೇತ್ರದ ಶಾಸಕರಾದಂಥ ಶಿವಲಿಂಗೇಗೌಡರು ಮತ್ತೆ ಹೊಳೆನರಸೀಪುರ ಕ್ಷೇತ್ರದ ಶಾಸಕರಾದಂತಹ ಎಚ್.ಡಿ. ರೇವಣ್ಣ ಅವರು ಇತ್ತೀಚಿನ ಸದನದಲ್ಲಿ ಮೊನ್ನೆ ನಡೆದಂಥ ಸದನದಲ್ಲಿ ನಿಮಗೆಲ್ಲ ನೆನಪಿರಬಹುದು, ರೇವಣ್ಣರಂತೂ ಕೈಲಿ ಕೊಬ್ಬರಿನೇ ಇಟ್ಕೊಂಡು ಹೋಗ್ಬಿಟ್ಟಿದ್ರು. ಮತ್ತೊಂದು ಕಡೆ ಶಿವಲಿಂಗೇಗೌಡರು ಕೂಡ ಕೊಬ್ಬರಿ ಬೆಳೆಗಾರರ ಬಗ್ಗೆ ನಿರಂತರವಾಗಿ ಸದನದಲ್ಲಿ ಅವರ ಕಷ್ಟ ಕಾರ್ಪಲ್ಯಗಳನ್ನ ನಾ ಮುಂದು ಅನ್ನಂಗೆ ಶಿವಲಿಂಗೇಗೌಡರು ರೇವಣ್ಣರು ಇಬ್ರು ಪೈಪೋಟಿಗೆ ಬಿದ್ದಂತೆ ಹಾಸನ ಜಿಲ್ಲೆಯ ಶಾಸಕ ದ್ವಯರುಗಳು ಪೈಪೋಟಿಗೆ ಬಿದ್ದಂತೆ ಕೊಬ್ಬರಿ ಬೆಳೆಗಾರರ ಸಮಸ್ಯೆಗಳನ್ನ ಸದನ ಮುಂದೆ ತೆರೆದಿಟ್ಟಿದ್ದು. ಆಯ್ತು, ಮಳೆ ಒಂದು ಕಡೆ ಇಲ್ಲ, ಒಂದು ಕಡೆ ಬರಗಾಲದ ನಡುವೆ ಕೊಬ್ಬರಿ ಬೆಳೆದಂತ ಬೆಳೆಗಾರರ ಬದುಕು ಇವತ್ತು ಎಲ್ಲೋ ಒಂದ್ ಕಡೆ ಬೀದಿಗೆ ಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿ ಸರ್ಕಾರದ ವತಿಯಿಂದ ಬೆಂಬಲ ಬೆಲೆಯಲ್ಲಿ ಕೊಬ್ಬರಿ ಖರೀದಿ ಕೇಂದ್ರಗಳನ್ನು ತೆರೆದ್ರು. ಹಾಗಾದ್ರೆ ಇದರಿಂದ ರೈತರಿಗೆ ಉಪಯೋಗ ಆಗ್ತಾ ಇದೆಯಾ ಅಂದ್ರೆ ಉಪಯೋಗ ಆಗುತ್ತಿತ್ತೇನೋ, ಸರ್ಕಾರದ ನಿಯಮಾವಳಿಗಳಂತೆ ಎಲ್ಲವೂ ನಡೆದಿದ್ದಾರೆ. ಆದ್ರೆ ಹಾಸನ ಜಿಲ್ಲೆಯಲ್ಲಿ ಮಾನ ಮರ್ಯಾದೆ ಏನೂ ಇಲ್ಲದ ಕೆಲ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಸರ್ಕಾರದಿಂದ ಸಂಬಳ ತಗೊಳ್ತಾರೆ. ಆದ್ರೆ ಬಡ ರೈತರ ಹಣವನ್ನ ಪೀಕುತ್ತಾ ಇರತಕ್ಕಂಥ ಅಧಿಕಾರಿಗಳಿಂದಾಗಿ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ದಿನನಿತ್ಯ ಲಕ್ಷಾಂತರ ರೂಪಾಯಿ ಲಂಚಾವತಾರ ನಡೀತಾ ಇದೆ. ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಲಂಚಾವತಾರ ನಡೀತಾ ಇದೆಯಂತೆ ಹಾಸನ ಜಿಲ್ಲೆಯ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ. ನಾನು ಯಾಕೆ ಹೇಳಿದೆ, ಸ್ಟಾರ್ಟಿಂಗು ಮಾನ್ಯ ಕಾಂಗ್ರೆಸ್ನ ಶಾಸಕರಾದಂತಹ ಶಿವಲಿಂಗೇಗೌಡರು ಹಾಗೂ ಮತ್ತೊಂದು ಕಡೆ JDS ನ ಶಾಸಕರಾದಂತಹ ಹೊಳೆನರಸೀಪುರ ಕ್ಷೇತ್ರದ ಎಚ್.ಡಿ. ರೇವಣ್ಣ ಅವ್ರನ್ನ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದ್ರೆ, ಸದನದಲ್ಲಿ ಅವತ್ತು ಇಬ್ರು ಕೂಡ ಹಾರಾಡಿದ್ರಲ್ಲ, ಇಬ್ರು ಕೂಡ ರೈತರ ಸಮಸ್ಯೆಯನ್ನ ಇಂಚಿಂಚು ಪೈಪೋಟಿಗೆ ಬಿದ್ದಂತೆ ತೆರೆದಿಟ್ರಲ್ಲ, ಇವತ್ತು ಅವರ ಸಮಸ್ಯೆಗಳ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ರೇವಣ್ಣ ಅವ್ರು ಬಿಡೋಣ, ಪಾಪ ಅವ್ರ ಕುಟುಂಬದ್ದೇ ಒಂದಲ್ಲ ಇನ್ನೊಂದ 108 ಹಲ್ಲಂಡೆಗಳಾಗ್ಬಿಟ್ಟಿದೆ. ಅವ್ರ ಕ್ಷೇತ್ರನೇ ಬಿಟ್ಟೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಮಗ ಜೈಲಲ್ಲಿ ಅವನೇ, ಹೆಂಡತಿನ ಹಾಸನಕ್ಕೆ ಬರಬೇಡಿ ಅಂತ ಹೇಳವ್ರೆ. ರೇವಣ್ಣ ಅವರು ವಾಸ್ತು ಸರಿ ಇಲ್ಲ ಅಂತ ಮನೆಗೆ ಹೋಯ್ತಾ ಇಲ್ಲ. ಪಾಪ ಅವ್ರದೇ ಮನೆ ಸಮಸ್ಯೆನೇ ಒಂದಿಷ್ಟು ಅದು ಪರಿಹರಿಸ್ಕೊಂಡ್ರೆ ಸಾಕಾಗಿದೆ ಅನ್ನೋ ಸ್ಥಿತಿ ಪಾಪ ರೇವಣ್ಣ ಅವ್ರದ್ದು. ಅದ್ ಬಿಡೋಣ, ಅರಸೀಕೆರೆ ಕ್ಷೇತ್ರ ಶಾಸಕರು ಯಾಕೆ ಅಂತ ಅಂದ್ರೆ ನಾನಿವತ್ತು ಹೇಳಕೊಟ್ಟಿರೋದು ಅರಸೀಕೆರೆ ಜಿಲ್ಲೆಯ ಜಾಬ್ಗಲ್ ಕೊಬ್ಬರಿ ಖರೀದಿ ಕೇಂದ್ರದ ಕಥೆ. ರೈತರ ಬಗ್ಗೆ ತಮಗೆ ಸಾಕಷ್ಟು ಕಾಳಜಿ ಇದೆ ಅಂತ ತೋರ್ಸ್ಕೊಳ್ತಕ್ಕಂಥ ಶಾಸಕರೇ, ನಿಮ್ಮ ಕ್ಷೇತ್ರದಲ್ಲೇ ನಿಮ್ಮ ತಾಲೂಕಿನಲ್ಲೇ ನಡೀತಾ ಇದೆಯಲ್ಲ ಈ ಬ್ರಹ್ಮಾಂಡ ಭ್ರಷ್ಟಾಚಾರ, ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಿವಲಿಂಗೇಗೌಡರು ಉತ್ತರ ಕೊಡ್ಬೇಕಲ್ಲ ಇದಕ್ಕೆ. ಏನ್ ನಡೀತಾ ಇದೆ ಹಂಗಿದ್ರೆ ಜಾಬ್ಗಲ್ನ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಅಂತ ನೋಡ್ತಾ ಹೋದ್ರೆ, ಹಾಸನ ಜಿಲ್ಲೆ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಹಾಸನ ಜಿಲ್ಲೆಯ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೀತಾ ಇದೆ. ಬೆಂಬಲ ಬೆಲೆಯಲ್ಲಿ ಕೊಬ್ಬರಿ ಖರೀದಿಗೆ ಸಾವಿರಾರು ರೂಪಾಯಿ ಲಂಚವನ್ನ ಪೀಕ್ತಾ ಇದ್ದಾರಂತೆ ಅಧಿಕಾರಿಗಳು. ಬೆಂಬಲ ಬೆಲೆಯಲ್ಲಿ ಕೊಬ್ಬರಿ ಖರೀದಿ ಮಾಡಬೇಕು ಅಂತ ಅಂದ್ರೆ ಇವ್ರಿಗೆ ಸಾವಿರಾರು ರೂಪಾಯಿ ಲಂಚ ಕೊಡಬೇಕು ಅಧಿಕಾರಿಗಳಿಗೆ. ಅರಸೀಕೆರೆ ತಾಲೂಕಿನ ಜಾಬ್ಗಲ್ ಖರೀದಿ ಕೇಂದ್ರದಲ್ಲಿ ಕರಾಳ ದಂಧೆಯನ್ನು ಅನಾವರಣ ಮಾಡ್ತಾ ಇದೀವಿ ಇವತ್ತು. ಅರಸೀಕೆರೆ ತಾಲೂಕಿನ ಜಾಬ್ಗಲ್ನ ಕೊಬ್ಬರಿ ಖರೀದಿ ಕೇಂದ್ರದ ಕರಾಳ ದಂಧೆಯನ್ನ ಅನಾವರಣ ಮಾಡ್ತಾ ಇದೀವಿ ಬಿಬಿಸಿ ವಾಹಿನಿ ಮೂಲಕ ಇವತ್ತು. ಕೊಬ್ಬರಿ ಬೆಳೆಗಾರರ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತುವ ಶಿವಲಿಂಗೇಗೌಡ್ರೆ, ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಥವಾ ಬಂದರೂ ಸುಮ್ಮನಾಗಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಪ್ರಶ್ನೆ ಮಾಡಬೇಕಾಗಿದೆ. ಸಾಕ್ಷಿ ಸಮೇತ ದೂರು ನೀಡಿದ್ರು ಕ್ರಮ ಕೈಗೊಳ್ತಾ ಇಲ್ವಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು. ರೈತರು ಸಾಕ್ಷಿ ಸಮೇತ ದೂರು ಕೊಟ್ರು, ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಕ್ರಮ ತೆಗೆದುಕೊಳ್ತಾ ಇಲ್ವಂತೆ. ವಿಡಿಯೋ ಸಮೇತ ಅಧಿಕಾರಿಗಳ ಲಂಚಾವತಾರವನ್ನ ಬಯಲು ಮಾಡ್ತಾ ಇದೆ ಬಿಬಿಸಿ ನ್ಯೂಸ್. ಸಾಕ್ಷಿ ಬೇಕಲ್ರಪ್ಪ ನಿಮಗೆ, ವಿಡಿಯೋ ಕೊಡ್ತೀವಿ. UPI ಟ್ರಾನ್ಸ್ಫರ್ ಲಿಸ್ಟ್ ಬೇಕಾ, ಕೊಡ್ತೀವಿ. ಸಾಕ್ಷಿ ಸಮೇತ ಅಧಿಕಾರಿಗಳ ಲಂಚಾವತಾರವನ್ನ ಬಯಲು ಮಾಡ್ತಾ ಇದೆ ಬಿಬಿಸಿ ನ್ಯೂಸ್. ಅಧಿಕಾರಿಗಳಿಗೆ ತಾಕತ್ತಿದ್ದರೆ ಕ್ರಮ ತಗೊಳ್ಳಿ. ಅಧಿಕಾರಿಗಳಿಗೆ ಈ ಬಗ್ಗೆ ತಾಕತ್ತಿದ್ರೆ ಅನ್ನೋ ಪದ ಬಳಸ್ತೀನಿ. ಯಾಕೆ ಅಂದ್ರೆ ಈ ಬಗ್ಗೆ 3 ವಾರಗಳ ಹಿಂದೆಯೇ ರೈತರು, ಜಿಲ್ಲಾಧಿಕಾರಿಗಳು, APMC ಮಾರುಕಟ್ಟೆಯ ಮುಖ್ಯಾಧಿಕಾರಿ ಅಂತೆ ಶ್ರೀಹರಿ ಅಂತ ಅವ್ರು ಯಾರೋ ಅವರಿಗೆ, ಮತ್ತೆ ಇವ್ರು ಯಾರೋ ಹಾಸನ್ ಫೆಡರೇಷನ್ ಮ್ಯಾನೇಜರ್ ಅಂತೆ, ನಫೆಡ್ ಖರೀದಿ ಕೇಂದ್ರ ಬರುತ್ತಲ್ಲ ಇದಕ್ಕೆ, ಮನ್ನಾಥ್ ಅಂತ, ಇವ್ರಿಗೆಲ್ಲ ಮೇಲಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರಂತೆ.
ಸರ್ಕಾರ ಸಂಬಳ ತಗೊಳಕ್ ಸಾಲದು ಅಂತ ಹೇಳಿ ಬಡ ರೈತರ ಹಣವನ್ನ ಪೀಕ್ತಾ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಹಣವನ್ನ ಇಸ್ಕೊಳ್ತಾ ಇರ್ತಕ್ಕಂಥ ವಿಡಿಯೋ ಅಂಡ್ ಆ ಮನುಷ್ಯ ಅವನ್ ಯಾರೋ UPI ಟ್ರಾನ್ಸ್ಫರ್ ಮಾಡಿಸ್ಕೊಂಡವನ. ಒಬ್ಬ ರೈತರ ಹತ್ರ 20 ರಿಂದ 30 ಸಾವಿರ ಲಂಚ ಕೇಳ್ತಾರಂತಾರ್ರಿ ಕೊಬ್ಬರಿ ಖರೀದಿ ಮಾಡಕ್ಕೆ ಬೆಂಬಲ ಬೆಲೆಯಲ್ಲಿ. ಹೊರಗೆ ಕೊಡ್ಬೋದಲ್ಲ, ಇವ್ರ ತಕ್ಕೆ ಆಗ್ತಾನೆ ಕೊಡ್ಬೇಕಿಲ್ಲ 20-30 ಸಾವಿರ ಇವ್ರಿಗೆ ಲಂಚ ಕೊಡೋದಾದ್ರೆ. ಒಂದು ಪ್ರತ್ಯೇಕ ಪ್ರಕರಣದಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜಾವ್ಗಲ್ ಅಂತಕ್ಕಂಥ ಕೊಬ್ಬರಿ ಖರೀದಿ ಕೇಂದ್ರದ ಕರಾಳ ಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಓರ್ವ ರೈತರು ಹೋಗ್ತಾರೆ ತಮ್ಮ ಕೊಬ್ಬರಿಗಳನ್ನ ಮಾರಾಟ ಮಾಡ್ಲಿಕ್ಕೆ. 22,000 ರೂಪಾಯಿ ಲಂಚವನ್ನ ಕೇಳ್ತಾರೆ. 22,000 ರೂಪಾಯಿ. ಇದರಲ್ಲಿ ನನ್ನ ಹತ್ರ 5,000 ಇದೆ ಸಾರ್ ಅಂತ ರೈತರು 5,000 ರೂಪಾಯಿ ಕ್ಯಾಶ್ ಕೊಡ್ತಾರೆ. ಗರಿ ಗರಿ ನೋಟನ್ನ ಎಣಿಸ್ಕೊಂಡು ಜೋಬ್ಗೆ ಹಾಕೊಳ್ತಾನೆ ಆಸಾಮಿ. ಜೊತೆಗೆ ಉಳಿದಿದ್ದ ಹಣವನ್ನ 16,000 ರೂಪಾಯಿಗಳನ್ನ ತನ್ನ ನಂಬರ್ ಕೊಟ್ಟು ಜಗದೀಶ್ ಅಂತಕ್ಕಂಥ ಯಾರೋ ಒಬ್ಬ ಅಧಿಕಾರಿ ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ. 16,000 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ. ಇನ್ನೇನ್ರಿ ಸಾಕ್ಷಿ ಬೇಕು ಅಧಿಕಾರಿಗಳಿಗೆ? ವಿಡಿಯೋ ಇದೆ, ದುಡ್ಡು ಇಸ್ಕೊಳ್ತಾ ಇರ್ತಕ್ಕಂಥದ್ದು. ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ ಅವ್ರು ಯಾರೋ 16,000 ರೂಪಾಯಿ. ಇವೆಲ್ಲ ಸಾಕ್ಷಿ ಕೊಟ್ಟರು 3 ವಾರ ಆಯ್ತಂತೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಳಕ್ ಮುಂದಾಗ್ತಾ ಇಲ್ವಂತೆ. ಬಿಕಾಸ್ ಅವ್ರು ಯಾವುದೋ ದೊಡ್ಡ ರಾಜಕೀಯ ಶಕ್ತಿಯ ಒಂದು ಬಲಾಢ್ಯವನ್ನ ಹೊಂದಿರತಕ್ಕಂಥ ಅಧಿಕಾರಿಗಳು ಅನ್ನೋ ಕಾರಣಕ್ಕೆ ಯಾವ ಬಲಾಢ್ಯರು ಮತ್ತೊಂದು ಇನ್ನೊಂದು ಯಾವುದು ನಡೆಯಲ್ಲ. ನೋಡ್ತಾ ಇದೀವಿ ನಾವು ಇವತ್ತು ರಾಜ್ಯದಲ್ಲಿ ಏನೇನ್ ಆಗ್ತಾ ಇದೆ, ಎಂತೆಂತ ಬಲಾಢ್ಯರುಗಳು ಇವತ್ತೆಲ್ಲ ಏನೇನ್ ಆಗಿದ್ದಾರೆ, ಕಾನೂನು ಮುಂದೆ ಯಾವ್ದು ನಡೆಯಲ್ಲ ಅನ್ನೋದು ಇವತ್ತೆಲ್ಲ ಪ್ರೂವ್ ಆಗ್ತಾ ಇದೆ. ಆದ್ರೂ ಇವರ ಸೋಗಲಾಡಿತನ ಅಂತ ಹೇಳಲ್ಲ ನಾನು ಇದನ್ನ. ರೈತರು ಕೊಬ್ಬರಿ ಬೆಳೆಗಾರರ ಸ್ಥಿತಿ ಅರಸೀಕೆರೆ ಭಾಗದಲ್ಲಿ ಬರದ ನಾಡು ಅಂತ ಕರಿತೀವಿ ನಾವು ಅರಸೀಕೆರೆನ. ಮಳೆ ಬರಲ್ಲ, ಆದ್ರೂ ಕೊಬ್ಬರಿಗೆ ಬಂಡವಾಳ ಹಾಕಿರ್ತಾರೆ. 1 ವರ್ಷಗಳ ಕಾಲ ಬೆಳೆಗೋಸ್ಕರ ಕಾಯ್ತಾರೆ. ಇದ್ರ ನಡುವೆ ಕರೆಂಟ್ ಕೊಡ್ತೀವಿ, ಉಚಿತ ಕರೆಂಟು ಅಂತ ಮನೆಗೆ ಉಚಿತ ಕರೆಂಟು ಅಂತ ಹೇಳಿ ರೈತರುಗಳಿಗೆ ಆ ಕರೆಂಟ್ ಕೊಟ್ಟಾಗ ಎದ್ದೋಗಿ ನಾವು ಮೋಟರ್ ಆನ್ ಮಾಡ್ಬೇಕಾದ ಸ್ಥಿತಿ. ಸರಿಯಾಗಿ ಕರೆಂಟ್ ಬರಲ್ಲ. 108 ಸಮಸ್ಯೆ ರೀ ರೈತರದು. 108 ಸಮಸ್ಯೆಗಳ ನಡುವೆ ಕೊಬ್ಬರಿಯನ್ನ ಬೆಳೆದು ಮಾರುಕಟ್ಟೆಗೆ ತಗೊಂಡು ಹೋದ್ರೆ ಬೆಲೆ ಇಲ್ಲ. ಕೊಬ್ಬರಿ ಬೆಳೆದವರ ಬದುಕು ಇನ್ನೇನು ಹಾಳಾಗೋಯ್ತು ಅನ್ನೋ ಸಂದರ್ಭದಲ್ಲಿ ಸರ್ಕಾರ ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ಕೊಬ್ಬರಿ ಖರೀದಿ ಕೇಂದ್ರಗಳನ್ನು ತೆರೆಯುತ್ತೆ. ಕೊಬ್ಬರಿ ಖರೀದಿ ಕೇಂದ್ರಗಳನ್ನ ತೆರೆದು ಬೆಂಬಲ ಬೆಲೆಯಲ್ಲಿ ಕೊಬ್ಬರಿಯನ್ನ ಖರೀದಿ ಮಾಡುತ್ತೆ. ಈ ಮೂಲಕ ರೈತರ ಬೆಳೆಯನ್ನ ಪ್ರೋತ್ಸಾಹಿಸೋದು ಹಾಗೂ ರೈತರಿಗೆ ಆರ್ಥಿಕವಾಗಿ ಆಗಬಹುದಾದ ಸಂಕಷ್ಟವನ್ನ ಕೈಲಾದ ಮಟ್ಟಕ್ಕೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ರೈತರ ಬದುಕನ್ನ ಹಸನಾಗಿಸುವ ನಿಟ್ಟಿನಲ್ಲಿ ಬೆಂಬಲ ಬೆಲೆಯಲ್ಲಿ ಕೊಬ್ಬರಿಗಳನ್ನ ಖರೀದಿ ಮಾಡಕ್ ಮುಂದಾದ್ರೆ ದೇವ್ರು ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನಂಗೆ ಇದ್ಯಾರೋ ಸೋಗ್ಲಾಡಿ ಅಧಿಕಾರಿಗಳು ಸರ್ಕಾರದ ಹಣವನ್ನ ಪಡಿತಾ ಇರೋದಲ್ಲದೆ ರೈತರು ಕಷ್ಟದ ಬೆವರು ಹನಿಯ ಹಣವನ್ನು ಪೀಕುವಂತಹ ಇಂಥ ಅಧಿಕಾರಿಗಳು ಖರೀದಿ ಕೇಂದ್ರಗಳಲ್ಲಿ ಲಂಚಾವತಾರವನ್ನ ಮಾಡ್ತಾ ಇದ್ದಾರೆ. ನಾನು ಯಾಕಿದನ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಕರೆದೆ ಅಂದ್ರೆ ನಂಗೆ ರೈತರು ಹೇಳ್ತಾ ಇದ್ರು, ಒಂದು ದಿನಕ್ಕೆ ಸುಮಾರು 1.5 ರಿಂದ 2 ಲಕ್ಷದವರೆಗೂ ಲಂಚವನ್ನ ಪೀಕ್ತಾರಂತ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು. ಇಮ್ಯಾಜಿನ್, ಒಂದು ದಿನಕ್ಕೆ 1.5 ರಿಂದ 2 ಲಕ್ಷ. ಒಬ್ಬ ರೈತ ಬಂದ್ರೆ ಒಂದು ಚೀಲಕ್ಕೆ 350 ರಿಂದ 400 ರೂಪಾಯಿ ಲಂಚ ಕೊಡ್ಬೇಕಂತ. ವಿಡಿಯೋ ಪ್ಲೇ ಮಾಡ್ತೀವಿ, ನೀವು ಆಡಿಯೋ ಕೇಳಿಸ್ಕೊಳ್ತೀರಿ. ಆತ ಮಾತಾಡೋ ನುಡಿಮುತ್ತುಗಳು ಆತ ಬಾಯಿಂದ ಏನೇನೆಲ್ಲ ಉದುರುತ್ತವೆ ಅನ್ನೋದು ಕೇಳಿಸ್ಕೊಳ್ಳೋರಂತೆ. ನೀವು ವಿಡಿಯೋ ಪ್ಲೇ ಮಾಡ್ತೀವಿ, ವಿಡಿಯೋ ಇದೆ ನಮ್ಮಲ್ಲಿ, ಸಾಕ್ಷಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಕ್ರಮ ತಗೊಳ್ಳ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ, ಕ್ರಮ ತಗೊಳ್ತಕ್ಕಂಥ ತಾಕತ್ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಸಾಕ್ಷಿ ಸಮೇತ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನ್ಯೂಸ್ನ. ನಿಮ್ ಕೈಲಿ ಆದ್ರೆ ಕ್ರಮ ತಗೊಳ್ಳಿ, ಇಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು, ದೊಡ್ಡ ಮಟ್ಟದ ಅಧಿಕಾರಿಗಳು ಯಾರಿದ್ದಾರೆ, ಸುದ್ದಿಯನ್ನ ನೋಡ್ತಾ ಇದ್ರೆ ಸಂಬಂಧಪಟ್ಟ ಸಚಿವರುಗಳು ಯಾರಿದ್ದಾರೆ ಗಮನಕ್ಕೆ ತರ ಪ್ರಯತ್ನ ಪಡೋಣ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಯಾವುದೋ ಅಡ್ಬಿಟ್ಟಿ ದುಡ್ಡಲ್ಲ, ಯಾವುದೋ ಲಂಚ ಇಸ್ಕೊಂಡ್ರ ದುಡ್ಡಲ್ಲ ರೀ ಅದು. ರೈತ ಬರದ ನಡುವೆ ಮಳೆಯನ್ನ ಎದುರು ನೋಡ್ತಾ, ಮಳೆ ಬರ್ದೋ ಇದ್ರೆ ಇತ್ತ ಸರಿಯಾಗಿ ಕರೆಂಟ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಷ ಎಲ್ಲ ಬೆಳೆದ ಬೆಳೆಗೆ ಬಂಡವಾಳ ಹಾಕೊಂಡು ನನ್ನ ಬದುಕು ಈಗ್ಲಾದ್ರೂ ಸರಿಯಾಗಬಹುದು ಅಂತ ಕಾಯ್ತಾ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಬಲ ಬೆಲೆ ಇಲ್ಲ,
ರೈತ ಬೆಂಬಲ ಬೆಲೆ ಇಲ್ಲದೆ ಹಿಂಗಾಗೋಯ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರುವಾಗ ಸರ್ಕಾರ ಏನೋ ಹೋಗ್ಲಿ ಅದಕ್ಕೆ ರೈತರಿಗೆ ಒಂದಿಷ್ಟು ಆರ್ಥಿಕವಾಗಿ ಬೆಂಬಲ ಕೊಡೋಣ ಅಂತ ಹೇಳಿ ದೊಡ್ಡ ಮನ್ಸು ಮಾಡಿ ಕೊಬ್ಬರಿ ಖರೀದಿ ಕೇಂದ್ರಗಳೆಲ್ಲ ತೆರೆದ್ರೆ ನೀವು ಅಧಿಕಾರಿಗಳು ಅಲ್ಲಿ ನಿಂತ್ಕೊಂಡು ಸಾವಿರಾರು ರೂಪಾಯಿ ಲಂಚ ತಗೊಳ್ತೀರಿ ಅಂತ ಅಂದ್ರೆ ಸಾಕ್ಷಿ ಸಮೇತ ಇದನ್ನ ರೈತರೊಬ್ರು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ. ತಾವು ಕೊಡೋ ದುಡ್ಡನ್ನ ಅಲ್ಲಿ ಯಾರೋ ಒಬ್ಬ ಹೇಳ್ತಾರೆ, ಸಾವಿರ ರೂಪಾಯಿ ಕಡಿಮೆ ಇದೆ ಸರ್ ನನ್ನ ಹತ್ರ. ಅವ್ರು ಕೇಳಿದ್ರಂತೆ 22,000 ಕೇಳಿದ್ದಾರೆ. 22,000ದಲ್ಲಿ 21,000 ಕೊಡ್ತೀನಿ ಸರ್, 1,000 ರೂಪಾಯಿ ಕಡಿಮೆ ಇದೆ ಅಂತ ಅಂದ್ರೆ ಅಲ್ಲಿ ಯಾರೋ ಒಬ್ಬ ಹೇಳ್ತಾನೆ, ಚಿಲ್ರೆ ಗಿಲ್ರೆ ಎಲ್ಲ ಇದ್ರೆ ಮುಟ್ಟಲ್ಲ ನಾವು, ಫುಲ್ ಅಮೌಂಟ್ ಇದ್ರೆ ಫುಲ್ ಸೆಟಲ್ಮೆಂಟ್ ಮಾಡಿದ್ರೆ ವ್ಯವಹಾರ ಮಾಡೋಣ. ಏನ್ ವ್ಯವಹಾರ ಮಾಡಕ್ ಕೂತಿದ್ದೀರಾ ನೀವುಗಳಲ್ಲಿ ಅಧಿಕಾರಿಗಳು? ಫ್ರೀಯಾಗಿ ಬಂದು ವಾಲಂಟಿಯರ್ಸ್ ಆಗಿ ಸರ್ವಿಸ್ ಮಾಡ್ತಾ ಇದ್ದೀರಾ ನೀವು? ಅವ್ರಿಗಷ್ಟು ದುಡ್ಡು ಕೊಡ್ಬೇಕು, ಇವ್ರಿಗಿಷ್ಟು ದುಡ್ಡು ಕೊಡ್ಬೇಕು, ದಂಧೆ ನಡೆಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಂಧೆ ನಡೆಸ್ತಾ ಇದ್ದೀರಾ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ? ಏನ್ ಮಾಡ್ತಾ ಇದ್ದಾರೆ ಮೇಲ್ಮಟ್ಟದ ಅಧಿಕಾರಿಗಳು? ಅದು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಂತಲ್ಲ, APMC ಮಾರುಕಟ್ಟೆಯ ಮುಖ್ಯ ಅಧಿಕಾರಿ ಶ್ರೀಹರಿ ಸರ್. ನೀವೇನಾದ್ರೂ ಈ ಸುದ್ದಿ ನೋಡ್ತಾ ಇದ್ರೆ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಘನಕಾರ್ಯ ಇದು. ಯಾಕೆ ನಿಮ್ಗೂ ಇದ್ರಲ್ಲಿ ಏನಾದ್ರು ಪಾಲ್ ಬರ್ತಾ ಇದೆಯಾ? ಅದಕ್ಕೆ ಕಂಪ್ಲೇಂಟ್ ಕೊಟ್ಟು 3 ವಾರ ಆದ್ರೂ ಕಣ್ಮುಚ್ಕೊಂಡು ಕಂಪ್ಲೇಂಟ್ ಲೆಟರ್ನ ತೆಗೆದಿಲ್ಲ ಡಸ್ಟ್ಬಿನ್ಗೆ ಹಾಕಿದ್ದೀರಾ? ನಿಮ್ ಪಾತ್ರ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಕ್ರಮ ತಗೋಬೇಕಾಗಿತ್ತಲ್ಲ ಸರ್. ಶ್ರೀಹರಿ ಸರ್ APMC ಮಾರುಕಟ್ಟೆ ಮುಖ್ಯಾಧಿಕಾರಿ ಅಂತ ಇವರು. ಮತ್ತೊಬ್ರು ಯಾರೋ ಹಾಸನ್ ಫೆಡರೇಷನ್ ಮ್ಯಾನೇಜರ್ ಅಂತೆ ಮಂಜುನಾಥ್ ಅಂತ, ಇವ್ರ ಹತ್ರ ಕಂಪ್ಲೇಂಟ್ ತಗೊಂಡೋಗಿ ಕೊಟ್ರೆ ಈ ಪುಣ್ಯಾತ್ಮ ಹೇಳ್ತಾರಂತೆ, ವಿಡಿಯೋದಲ್ಲಿ ಇರೋದು ನಮ್ಮ ಇಲಾಖೆ ಅಧಿಕಾರಿನೇ ಅಲ್ಲ ನಿಮ್ಮ ಹತ್ರ ದುಡ್ಡು ತಗೊಂಡಿರೋರು ಅಂತ. ಅಲ್ರಪ್ಪ, ಕೊಬ್ಬರಿ ಖರೀದಿ ಕೇಂದ್ರದೊಳಗಡೆ ನಿಮ್ ಇಲಾಖೆ ಅಧಿಕಾರಿ ಅಲ್ಲದೆ ಮತ್ತೆ 3ನೇ ಒಬ್ಬ ವ್ಯಕ್ತಿಯನ್ನ ಏನಲ್ಲಿ ಗೋಲಿ ಆಟ ಆಡಕ್ ಕರ್ಕೊಂಡ್ಬಂದು ಕೂರ್ಸ್ಕೊಂಡಿದ್ದೀರಾ? ಆ ದೃಶ್ಯಾವಳಿ ನಿಮ್ಮ ಕೊಬ್ಬರಿ ಖರೀದಿ ಕೇಂದ್ರ ತಾನೆ, ಅದ್ರೊಳಗಡೆ ಆ ಮನುಷ್ಯ ಇರ್ತಕ್ಕಂಥದ್ದು ನಿಜ ತಾನೆ, ಆತ ದುಡ್ಡು ಇಸ್ಕೊಳ್ತಾ ಇರ್ತಕ್ಕಂಥದ್ದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ತಾನೆ. ಇಷ್ಟೆಲ್ಲ ಇದ್ರು ಯಾವ ನಾಲ್ಗೆ ಇಟ್ಕೊಂಡು ಯಾವ ಮನಸ್ಥಿತಿ ಇಟ್ಕೊಂಡು ಹೇಳ್ತಿರ್ರಿ ನೀವು ಅವ್ನು ನಮ್ಮ ಇಲಾಖೆ ಅಧಿಕಾರಿ ಅಲ್ಲ ದುಡ್ಡು ಇಸ್ಕೊಳ್ತಾರನು ಅಂತ? ಹಾಗಿದ್ರೆ ನಿಮ್ಮ ಇಲಾಖೆ ಅಧಿಕಾರಿಯೇ ಅಲ್ಲ ಅವನು ಅಂತಾನೆ ಅನ್ಕೊಂಡ್ಬಿಡೋಣರಪ್ಪ. ನಿಮ್ ಇಲಾಖೆ ಅಧಿಕಾರಿನೇ ಅಲ್ಲ. ಏನ್ ಮಾಡ್ತಾ ಇದ್ದ ಅವನದ್ರೊಳಗಡೆ? ದಳ್ಳಾಳಿಗಳು ಇಟ್ಕೊಂಡು ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ? ಹಂಗಿದ್ರೆ ನಿಮ್ಮ ಇಲಾಖೆ ಅಧಿಕಾರಿ ಅಲ್ಲ ಅಂತ ಅನ್ನೋದಾದ್ರೆ ಯಾರವನು? ಕೊಬ್ಬರಿ ಖರೀದಿ ಕೇಂದ್ರದೊಳಗಡೆ ಅವನಿಗೂ ಅದಕ್ಕೂ ಏನ್ ಸಂಬಂಧ ಆಗಿದ್ರೆ? ಯಾಕೆ ಅವನನ್ನು ಒಳಗಡೆ ಬಿಟ್ಕೊಂಡಿದ್ದೀರಿ? ಒಳಗಡೆ ಬಿಟ್ಕೊಂಡಾರ ಯಾರು? ಯಾವ ಮಾನದಂಡದ ಮೇಲೆ ಆತ ದುಡ್ಡು ಇಸ್ಕೊಳ್ತಾ ಇದ್ದಾನೆ? ಹಂಗಿದ್ರೆ ಇವಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ. ಯಾರೋ ಬಡವರು ಅಮಾಯಕ ರೈತರು ಬಂದ್ರು ಅಂದ ತಕ್ಷಣ ಅವ್ರಿಗೆ ಅವ್ರು ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ನಡ್ರಿ ಅಂತ ಹೇಳಿ ಕಳಿಸ್ಬಿಟ್ರೆ ಇವತ್ತು ಹ್ಞೂ ಸಾರ್ ಹ್ಞೂ ಬುದ್ಧಿ, ನೀವ್ ಹೇಳಿದ್ದೆ ಸರಿ ಬುದ್ಧಿ ಅಂತ ಹೇಳ್ಕೊಂಡು ಹೋಗಕ್ಕೆ ಯಾರು ದಡ್ರಿಲ್ಲ ರೀ ಇವತ್ತು? ಯಾರು ದಡ್ರಿಲ್ಲ. ರೈತರು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ, ವಿಡಿಯೋಗಳನ್ನ ಪಕ್ಕದಲ್ಲಿ ತೋರಿಸ್ತಾ ಇದೀವಿ. ರೈತರು UPI ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾನೆ ಅವ್ನು ಯಾರೋ. ನಮ್ಮೂರು ಹೇಳ್ಬಿಡ್ತೀನಿ, ಜಗದೀಶ್ 9900984545 ಈ ನಂಬರಿಗೆ ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ. ಸುಳ್ಳ ಇದು? ಸ್ಕ್ರೀನ್ ಶಾಟ್ ಹಾಕಿಲ್ವಾ? ಪಕ್ಕದಲ್ಲಿ ಸ್ಕ್ರೀನ್ ಶಾಟ್ ತೋರಿಸ್ತಾ ಇಲ್ವಾ ನಾವು? ಸಾಲ ಇಸ್ಕೊಂಡವನ ಆ ದುಡ್ಡನ್ನ? ಬಡ್ಡಿಗೆ ಇಸ್ಕೊಂಡಿದ್ದಾನ ಆ ದುಡ್ಡನ್ನ? ಯಾಕೆ ಇಸ್ಕೊಂಡ್ರು ಆ ದುಡ್ಡನ್ನ? ಜಗದೀಶ್ ಅಂತಕ್ಕಂಥವ್ರು ಫ್ಯಾನ್ಸಿ ನಂಬರ್ ಬೇರೆ 9900984545. ಬಾರ್ಡರ್ ದುಡ್ಡು ಇಸ್ಕೊಂಡ್ರೆ ಇನ್ನೂ 100 ಫ್ಯಾನ್ಸಿ ನಂಬರ್ ತಗೊಳ್ತಾರೆ ಅಂತವ್ರು. ಕಷ್ಟಪಟ್ಟು ದುಡ್ಡಿರೋ ದುಡ್ಡಲ್ವಲ್ಲ. ಒಂದು ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಪ್ರತಿನಿತ್ಯ, ಅದು ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಜಾವ್ಗಲ್ ಅಂತಹ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಪ್ರತಿ ದಿವಸ 1.5 ಲಕ್ಷದಿಂದ 2 ಲಕ್ಷದವರೆಗೂ ನೀವು ಲಂಚ ಇಸ್ಕೊಳ್ತೀರಿ ಅನ್ನೋದಾದ್ರೆ ಏನ್ ನಡೀತಾ ಇದೆ? ಮೇಲಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರಾ? ಅವರ ಗಮನಕ್ಕೆ ಬಾರದೆ ನಡೀತಾ ಇದೆಯಾ? ರೈತ ಪರ ಹೋರಾಟಗಾರರು ಇವತ್ತು ರೈತ ಪರ ಹೋರಾಟಗಾರರ ಸಂಘಟನೆಗಳೇ 4-5 ಆಗೋಗ್ಬಿಟ್ಟಿದ್ದಾವೆ. ಫೈನ್ 1000 ಅಲ್ದವ್ರು 2,000 ಮಾಡ್ಕೊಳ್ಳಿ. ಆದರೆ ರೈತರಿಗೆ ಇಂಥ ಸಂದರ್ಭದಲ್ಲಿ ಕಷ್ಟ, ರೈತರಿಗೆ ಇಂಥ ಸಂದರ್ಭದಲ್ಲಿ ಅನ್ಯಾಯ, ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಇಂಥ ಕೆಲಸಗಳು ನಡಿಬೇಕಾದ್ರೆ ನನ್ನ ಪ್ರಕಾರ ಯಾರ್ಯಾರು ರೈತ ನಾಯಕರುಗಳು ಅಂತ ಹೇಳ್ಕೊಂಡು ಓಡಾಡ್ತೀರಿ, ಕಾರಿಗೆ ಹಸಿರು ಕಲರ್ ಬೋರ್ಡ್ ಹಾಕೊಂಡು ಶಾಲ್ ಹಾಕೊಂಡು ಓಡಾಡ್ತಿರಲ್ಲ, ಬಂದು ನೀವು ಇದನ್ನ ಪ್ರಶ್ನೆ ಮಾಡ್ಬೇಕ್ರಿ. ಸಂಬಂಧಪಟ್ಟವ್ರು ಬಂದು ಇವನ್ನೆಲ್ಲ ಪ್ರಶ್ನೆ ಮಾಡ್ಬೇಕು. ಹಾಸನದ ಮಾನ್ಯ ಜಿಲ್ಲಾಧಿಕಾರಿಗಳು ಸಿ ಸತ್ಯಭಾಮ ಮೇಡಮ್ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಕಷ್ಟ ಅಂದರ ಪರವಾಗಿ ನಿಂತ್ಕೊಳ್ತಾರೆ DC ಮೇಡಮ್ ಅಂತ ನಾವು ಅವತ್ತಿಂದ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಬಟ್ ಮೇಡಮ್ ಗಮನಕ್ಕೆ ಬಂದಿದೆಯಂತೆ ಇದು.
DC ಮೇಡಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಆ ಲೆಟರ್ ಕಾಪಿನೂ ಪಕ್ಕದಲ್ಲಿ ಹಾಕ್ತಾ ಇದೀವಿ. ಇಲ್ಲಪ್ಪ ನನಗೆ ತಲುಪಿಲ್ಲ ಅಂತ ಏನ್ ಹೇಳಂಗಿಲ್ಲ ನೀವು. ಆ ಕಾಪಿನೂ ಪಕ್ಕದಲ್ಲಿದೆ. ಕಂಪ್ಲೇಂಟ್ ಕೊಟ್ರ ಕಾಪಿನೂ ಇದೆ. 3 ವಾರಗಳಾದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ರೈತರ ಕಷ್ಟ, ರೈತರ ಸಮಸ್ಯೆಯನ್ನ ಕೇಳ್ತಾ ಇಲ್ಲ. ನಿಮ್ಗೆ ಅನುಮಾನ ಬರಬಹುದು, ಯಾಕೆ ಸಾರ್ ಸರ್ಕಾರದಿಂದ ತೆರೆದಿರೋ ಕೊಬ್ಬರಿ ಕೇಂದ್ರದಲ್ಲಿ ದುಡ್ಡು ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು ದುಡ್ಡ ಅಂದ್ರೆ ಅದಕ್ಕೊಂದು ಟೆಕ್ನಿಕ್ ಇಟ್ಕೊಂಡಿದ್ದಾರೆ ಈ ಅಧಿಕಾರಿಗಳು. ಏನೋ ಒಳ್ಳೆನ್ ಮಾಡೋನಿಗೆ 1 ದಾರಿ ಆದ್ರೆ ಕೆಟ್ಟದ್ ಮಾಡೋರಿಗೆ 100 ದಾರಿ ಅಂತ ಹಂಗೆ ಇವ್ರುಗಳ್ದು. ಒಂದು ವೇಳೆ ನೀವು ದುಡ್ಡನ್ನ ಕೊಡದೋದ್ರೆ ಆ ಕೊಬ್ಬರಿಗಳನ್ನ ಆತ ಸ್ವೀಕಾರ ಮಾಡಲ್ಲ. ಯಾಕೆ ಅಂತ ಅಂದ್ರೆ ನೆಫೆಡ್ ಇದ್ರಲ್ಲಿ ಖರೀದಿ ಮಾಡ್ಬೇಕಾದ್ರೆ ಒಂದಿಷ್ಟು ಮಾನದಂಡಗಳಿದಾವೆ. ಕೊಬ್ಬರಿ ಇಷ್ಟು ದಪ್ಪ ಇರಬೇಕು, ಕೊಬ್ಬರಿ ಹಸಿಯಾಗಿರ್ಬಾರ್ದು, ಕೊಬ್ಬರಿ ಓಳಾಗಿರ್ಬಾರ್ದು, ಕೊಬ್ಬರಿಯ ಗಾತ್ರ ಇಷ್ಟಿರ್ಬೇಕು ಅಂತ ಇದರ ಒಂದಿಷ್ಟು ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ನೀವೇನಾದ್ರೂ ದುಡ್ಡು ಕೊಡದೋದ್ರೆ ಈ ಪುಣ್ಯಾತ್ಮ ಹೇಳ್ತಾನಂತೆ ನಿಮ್ಮ ಕೊಬ್ಬರಿ ಹಸಿಯಾಗಿದೆ ತಗೊಳಲ್ಲ ನಾವು, ನೀವು ಕೊಬ್ಬರಿ ಸಣ್ಣಕ್ಕೈತೆ ತಗೊಳಲ್ಲ ರೀ ನಾವು, ಓಡಾಗ ಹೋಗಿ ತಗೊಂಡೋಗಲ್ಲ ಇವೆಲ್ಲ ನಾವು. ರೈತರಿಗೆ ಈ ತರ ಆವಾಜ್ ಆಗಿ ಕಳ್ಸೋದು. ಅಮಾಯಕರಲ್ಲ, ಬಡವರಲ್ಲ, ಏನು ಕೇಳಲ್ವಲ್ಲ ಇವ್ರನ್ನ. ಇವ್ರು ಹೇಳ್ದಂಗೆ ಒಪ್ಕೊಂಡ್ ಬಂದ್ಬಿಡ್ತಾರಲ್ಲ. ಹಂಗಾಗಿ ಹಸಿ ಐತೆ ಕೊಬ್ಬರಿ ತಗೊಳಲ್ಲ ಹೋಗಿ ನಾವು. ಕೊಬ್ಬರಿ ಓಡಾಗಿದೆ, ಈ ಕೊಬ್ಬರಿ ಸಣ್ಣಕ್ಕಿದೆ, ಅದು ಇದು XYZ ಏನೇನೋ ಹೇಳ್ಬಿಡೋದು. ಆದ್ರೆ ಇವ್ರಿಗೆ ತಗೊಂಡೋಗಿ ದುಡ್ಡು ಕೊಟ್ಟ ತಕ್ಷಣ, ಲಂಚ ಕೊಟ್ಟ ತಕ್ಷಣ ಸಣ್ಣಕ್ಕಿರೋ ಕೊಬ್ಬರಿ ದಿಢೀರ್ ಅಂತ ದಪ್ಪ ಆಗ್ಬಿಡ್ತವೆ, ಹಸಿ ಆಗಿರೋ ಕೊಬ್ಬರಿ ದಿಢೀರ್ ಅಂತ ಒಣಗ್ಬಿಟ್ಟಿರ್ತವೆ, ಓಡಾಗಿರೋ ಕೊಬ್ಬರಿ ಆಟೋಮೆಟಿಕ್ ಆಗಿ ಅಂಟ್ಕೊಂಡ್ಬಿಡ್ತವೆ. ಹೆಂಗ್ರಿ? ಹೆಂಗ್ ಸಾಧ್ಯ ಇವೆಲ್ಲ? ಗೊತ್ತಿಲ್ಲಪ್ಪ. ಇದು ಜಾವ್ಗಳಲ್ಲಿ ಮಾತ್ರ ಆಗಕ್ ಸಾಧ್ಯನಾ ಹಿಂಗೆ? ಅಂಡ್ ನಮ್ಮ ಹತ್ರ ಇರುವ ಸಾಕ್ಷ್ಯಾಧಾರಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ನಾನು ಬರೀ ಜಾವ್ಗಲ್ ಕೊಬ್ಬರಿ ಕೇಂದ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಂದ ಕ್ಷಣಕ್ಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಸಾಚಾಗಳು, ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕೊಬ್ಬರಿ ಕೇಂದ್ರಗಳು ಬಹಳ ನೀಟಾಗಿ ನಡೀತಾ ಇದೆ, ಅಲ್ಲೇನು 50 ಪೈಸಾ ಇಸ್ಕೊಳ್ತಾ ಇಲ್ಲ, ಅಲ್ಲೆಲ್ಲ ಬಹಳ ಇದು ಸತ್ಯ ಹರಿಶ್ಚಂದ್ರರಂತೆ ಕುತ್ಕೊಂಡು ಕೊಬ್ಬರಿ ಖರೀದಿ ಮಾಡ್ತಾ ಇದಾರೆ ಅಂತ ಅಲ್ಲ. ನನ್ನ ಹತ್ರ ದೂರುಗಳಿದಾವೆ. ಎಲ್ಲಾ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲೂ ಇದೇ ಬದನೆಕಾಯಿ ಇದೇ ಕೆಲಸ ಮಾಡ್ತಾ ಇದಾರೆ ಅನ್ನೋದು ನನಗೂ ಕೂಡ ದೂರುಗಳು ಬಂದಿದೆ. ಆದ್ರೆ ನನ್ನ ಹತ್ರ ಸಾಕ್ಷಿ ಇದೆ. ಜಾವ್ಗಲ್ ಕೊಬ್ಬರಿ ಖರೀದಿ ಕೇಂದ್ರದ ಭವ್ಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಸಾಕ್ಷಿ ಇದೆ ನನ್ನ ಹತ್ರ. ಹಂಗಾಗಿ ನಾನು ನೇರವಾಗಿ ಟಾರ್ಗೆಟ್ ಮಾಡಿ ನೇರವಾಗಿ ನೇಮ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ. ಮಾನ್ಯ ಅರಸೀಕೆರೆ ಶಾಸಕರೇ, ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ ನಾನು, ಸದನದಲ್ಲಿ ಕೊಬ್ಬರಿ ಇಟ್ಕೊಂಡೋಗಿ ಅಲ್ಲಿ ನಿಮ್ಮ ಇದನ್ನ ತೋರ್ಸೋದಲ್ಲ, ಇಲ್ಲಿ ತೋರಿಸಿ, ರೈತರ ಪರವಾಗಿ ನಿಂತ್ಕೊಳ್ಳಿ, ನೋಡೋಣ. ಆಮೇಲೆ ನೋಡೋಣ ಅನ್ನೋದಕ್ಕಿಂತ ಫಸ್ಟ್ ಆ ವಿಡಿಯೋ ನೋಡ್ಕೊಂಡ್ ಬಂದ್ಬಿಟ್ರಪ್ಪ. ಇವರು ದುಡ್ಡನ್ನ ವ್ಯವಹಾರ ಮಾಡ್ಕೊಂಡು ದಂಧೆ ಮಾಡ್ತಾ ಇದಾರಲ್ಲ, ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ಅಧಿಕಾರಿಗಳ ದಂಧೆ ಯಾವ ತರ ನಡೀತಾ ಇದೆ ಈ ದಂಧೆ ನೋಡ್ಕೊಂಡ್ ಬನ್ನಿ ವಿಡಿಯೋ ಒಂದ್ಸಲಿ. ಬರ್ರಿ 21 ಇದೆ, ಚಾಟೆ ಇದೆಯಲ್ಲ, ಮತ್ತೊಂದು ಒಂದು ಆ ಥರ ಇಲ್ಲ. ಆ ಥರ ಆಗೋದೇ ಇಲ್ಲ. ಒಂದು ಇದು ಅಮಲಿದ್ದೇರೆ ಇದೆ, ಇನ್ನು ಅಮಲಿ 25 ರೂಪಾಯಿ. ಅಲ್ಲಲ್ಲ, ಅವ್ರು ಏನು ಮಾತಾಡಿರೋದು ನಮ್ದೇನಿಲ್ಲ, ಅದ್ರಾಗೇನಿಲ್ಲ. 42 ಪ್ಲಸ್ 37 ಬ್ಯಾಗಿಗೆ ತೊಗೊಂಡಿರ್ತೀನಿ. ಇದು ಬೇರೆ ಟೋಟಲ್ಲು 89 ಬ್ಯಾಗ್ ಆಗಿದೆ ನಂದು. ಸಾರಿ, 37 ಪ್ಲಸ್ 42 79 ಬ್ಯಾಗ್ ಆಗಿದೆ. ಇದೊಂದು 2000 ಇದೆ. ಅಮಲಿದು. ಆಮೇಲೆ ಇದೆರಡು ಪ್ಲಸ್ ಅದೆರಡು 22. ಇದು ನಾನು ಹೇಳೋದು ಈಗ 20 ಕೊಟ್ಟಿದ್ದೀನಿ. ಇನ್ನು ನನಗೆ ಕಾರ್ಡ್ ಇದ್ದಾವಲ್ಲ ಇಲ್ಲಿ, ಅದು ಆ ಥರ ಬರೋದು ಕ್ಲಿಯರ್ ಮಾಡಿ 1000 ಕಿನ್ನೇನು ನಾನು ಹೇಳೋದಲ್ಲ. ಕೊಬ್ಬರಿ ಅವರೇ ತಂದು ಕೊಡ್ರಿ, ಇದು ಕ್ಲಿಯರ್ ಮಾಡಿರಿ. ಆಮೇಲೆ ಇದೆಲ್ಲ ಕೊಡಬೇಕು. ಅಲ್ಲ, ಆಮೇಲೆ ಇದು ಕೊಡ್ತೀನಿ. ಇನ್ನು ಒಂದು ಬ್ಯಾಲೆನ್ಸ್ ಇರುತ್ತೆ, ಅದನ್ನು ಕೊಡ್ತೀನಿ. ಹೇಳ್ತೀನಿ ಸರ್, ಅಲ್ಲ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ತೀನಿ. ಪೂರ್ತಿ ಮಾಡೋದಾದ್ರೆ ಇಸ್ಕೊಂಡ್ಬಿಡ್ತೀನಿ. ಚೇಂಜ್ ಇದ್ರೆ ಸಮಸ್ಯೆ. ಒಂದ್ಸರಿ ನನಗೆ ಮತ್ತಿನ್ನೊಂದು ಇದ್ರ ಕಳಿಸಿತ್ತಲ್ಲ, ಅಲ್ಲ ಗೊತ್ತಾಯ್ತು ಅದ್ರದ್ದು. ನಾನು ಹಂಗೆ ತಡಿ, 22ರಲ್ಲಿ 21 ಕೊಡ್ತೀನಿ. 21 ಕೊಡ್ತೀನಾ? ಇನ್ನು ನನ್ನ ಎಷ್ಟು ಅಲ್ಲಿಗೆ ಇನ್ನೆಷ್ಟು? ಒಂದು 37 ಅಂದರೆ ಎಷ್ಟು ಬ್ಯಾಗ್ ಶಾರ್ಟೇಜ್ ಆಗುತ್ತೆ? ಅದು ಕೊಟ್ಟು ನೀವು ಒಂದು ನಿಮಿಷ, ಎಷ್ಟು ಶಾರ್ಟೇಜ್ ಆಗುತ್ತೆ ಹೇಳ್ರಿ? 37 5 ಬ್ಯಾಗ್ ಶಾರ್ಟೇಜು. ಪ್ಲಸ್ ಇನ್ನು 2.5 ಕ್ವಿಂಟಲ್ದು ಇನ್ನೊಂದು ಇತ್ತಲ್ಲ, ಇನ್ನೊಂದು ಕಾರ್ಡ್ ಇತ್ತು, ಇನ್ನೊಂದು 2.5 ಕ್ವಿಂಟಲ್ದು, ಅದು ಕಮ್ಮಿ ಇರೋದು. ಅದು ಒಟ್ಟಿಗೆ ಅವಾಗ ಬರ್ತೀನಲ್ಲ ಸೋಮವಾರ. ಇನ್ನೆಲ್ಲಿಗೆ ಹೋಗುತ್ತೆ ಹೇಳ್ರಿ? ಫೋನ್ ಪೇ ಮಾಡ್ತೀನಿ. 5 ಇದೆ. ಇನ್ನು 17,000ನಾ? 17 ಅಂದರೆ ಇನ್ನು 16 ಹಾಕ್ತೀನಿ ಈಗ. ಹಾಕಿಬಿಡಿ. ಇಲ್ಲ ಇಲ್ಲಿ ಇದ್ದಿದ್ರೆ ಆಗ್ತಿಲ್ವಣ್ಣ? ಇದ್ರದ್ದು ಆಮೇಲೆ ಸೇರಿಸಿ ಇಲ್ಲ, ಅದು ಕೊಡ್ತೀನಿ. ಕ್ಯಾಶ್ ಕೊಡ್ತೀರಾ? ನಂಬರ್ ಹೇಳ್ರಿ ಹಿಂಗೆ 99 00
ಇನ್ನೊಂದು ಕಾರ್ಡಿಗೆ ಅದು ಗೊತ್ತಿಲ್ಲ, ಕಾರ್ಡ್ ಕೊಟ್ಟಿಲ್ಲ ನನಗೆ. ಅದು 2.5 ಕ್ವಿಂಟಲ್ ಇತ್ತಲ್ರಿ, ಅದು ಗಾಡಿಗೆ ಐತೆ. ಗಾಡಿ 4545 ಹಾಂ, ಹೆಸರು ಬರ್ಬೇಕಾಯ್ತಲ್ಲ, ರಿಟರ್ನ್ ಇದೆಯಾ? ಬನ್ನಿ. ಹಾಂ ಸರಿ. 9900 984545. ನೆಟ್ವರ್ಕ್ ಇಲ್ಲಿ ಒಳಗಡೆ ನೆಟ್ವರ್ಕ್ ಅಲ್ಲಮ್ಮ. 9900 984545. ಮಿಸ್ಟರ್ ಜಗನ್ನಾಥ್ ಸಿಂಗ್. 16 ಅಲ್ಲಿಗೆ 16 5 21 ಸಾವಿರ ಆಗುತ್ತೆ. ಸಾಕ ಥ್ಯಾಂಕ್ ಯು. ಬ್ಯಾಲೆನ್ಸ್ ಇರೋಕ್ಕಲ್ಲ ಸರಿಯಾಗಿ ಸಾಕು. ಅಲ್ಲ ಆ ಥರ ಮಾಡಬೇಡಿ. ಅಲ್ಲ ನಂದಾದ್ರೆ ನಾನು ಬೇಕಾದ್ರೆ ಅವ್ರು ನಾನು ಹೆಂಗೆ ಮಾಡಿರ್ತೀನಿ ನನಗೆ ಆ ಥರ ನಾರ್ಮಲ್ ಕೊಡಿ. ಅಣ್ಣ ಆಮೇಲೆ ಸೇರಲ್ವ ನೀನೇನಣ್ಣ ನೀನು 2,000 ನೋಡು, ಅದಕ್ಕೆ ನಾನು ಮಾತಾಡ್ತೀನಿ ಅಂತ ಅದೇ ಬುದ್ಧಿವಂತರು. ಕೊಟ್ಟಿದ್ದಾರೆ, ಇನ್ನೊಂದು 5 ಚೀಲ ಬಂದ ಕೊಡ್ತಾರಂತೆ. ಅದು ಬೇರೆ ನಮ್ ಕ್ಲಿಯರ್ ಮಾಡಿ. ಸೋಮವಾರ ದುಡ್ಡು ನಾವೇನು ಮಾಡೋದು ಸೋಮವಾರ ಇಲ್ಲ, ಸೋಮವಾರ ಎಲ್ಲ ಮಂಗಳವಾರ ತರದಾಗ್ಲೇ ನೀವು ಬಂದಾಗ ತಂದು ನೋಡಿ ಇದು ಮಾಡಿ. ಇಷ್ಟೊಂದು ನಾವು ಇಷ್ಟೊಂದು ಇಟ್ಕೊಂಡ್ಬಂದಿದ್ದು. ಈಗ ಇದು ಮಾಡಿ ಇಷ್ಟೊಂದು ನಾವು ಇಷ್ಟೊಂದು ಇಟ್ಕೊಂಡ್ಬಂದಿದ್ದು. ಈಗ ಸಾಕು ಅದು ಸೇರಿ. ನನಗೆ ಗೊತ್ತಿತ್ತು ಹಿಂಗೆ ಮಾತಾಡ್ತೀವಿ, ಅದಕ್ಕೆ ನಾನು ಹೇಳ್ದೆ ಫಸ್ಟ್ ಹಾಕ್ಸು ಅಂತ. ಅಲ್ಲ ಗಳು ನನ್ನ ಸರ್ವಿಸ್ ಎಲ್ಲ ಅಂತ ಅಲ್ವಾ, ಎಷ್ಟು ಜನ ನೋಡಿರ್ತೇನೆ ನೀನು ನಮ್ಮ ಥರದಾರಲ್ಲ ರೈತರುಗಳೆಲ್ಲ. ಅಷ್ಟಾಗಲೇಬೇಕು 22. ಹಾಂ, ನಾವೆಲ್ಲ ಅವರ ಮೇಲ್ನೋಗತ್ತೆಲ್ಲ ಮಾತಾಡಿದ್ವಿ. ಏನು ಆಫೀಸರ್ಗಳು 2 ಜನ 3 ಜನ ಇರ್ತಿರ್ತಾರೆ. ನಾವು 2 ಜನ ಅಣ್ಣ. CWSC ವೇರೋಸ್ ಹೋಯ್ತಾ ಇರೋದು, SWSC ಆದರೆ ಹಂಗೆ ತುಂಬ ಹೊತ್ತಿಗೆ ಪಲ್ಟಿ ಮಾಡು ಅಂತಿದ್ದೆ. ಹೋದ ವರ್ಷಕ್ಕೆ ಅವ್ರು ತಗೊಂಡೋನ ಇರಲ್ಲ, ತಗೊಂಡೋಗೋದು ನನಗೇನಕ್ಕೆ ಬೇಡ, ನೀವು ತೋರ್ಸೋದಕ್ಕೆ ನಾನು ಕಮ್ಮಿ ಕೊಡ್ತೀನಿ ಅಂತ ಕೊಡ್ರಿ. ಜಾವ್ಗಲ್ನ ಕೊಬ್ಬರಿ ಖರೀದಿ ಕೇಂದ್ರದ ಭ್ರಷ್ಟಾಚಾರದ ಕರಾಳ ಮುಖವನ್ನ ವಿತ್ ಎವಿಡೆನ್ಷಿಯಲ್ ಆಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಸಚಿವರು ಎಲ್ಲರೂ ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ನಿನ್ನೆ ಅಷ್ಟೇ ಹಾಸನ ಪತ್ರಿಕಾಗೋಷ್ಠಿಗೆ ಮಾನ್ಯ ಸಂಸದರು, ನೂತನ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಬಂದಿದ್ರು. ಶ್ರೇಯಸ್ ಪಟೇಲ್ ಅವರು ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಕೊಬ್ಬರಿ ಖರೀದಿಯನ್ನ ನಾನು ಸದನಕ್ಕೆ ಹೋದ್ರೆ ಫಸ್ಟ್ ನಾನಲ್ಲಿ ಕೇಳ್ತಕ್ಕಂಥದ್ದು, ಕೊಬ್ಬರಿ ಖರೀದಿ ಕೇಂದ್ರವನ್ನ ಯಾವಾಗ್ಲೂ ವರ್ಷವಿಡೀ ತೆರೆದು ವರ್ಷವಿಡೀ ಖರೀದಿ ಮಾಡಂತ ಆಗ್ಬೇಕು, ರೈತರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಮಾಡಬೇಕು ಅಂತ ನಾನು ಫಸ್ಟ್ ಸದನಕ್ಕೆ ಹೋದ ತಕ್ಷಣ ಈ ಬಗ್ಗೆ ಮಾತಾಡ್ತೀನಿ ಅಂತಿದ್ರಿ. ವರ್ಷ ಇಡೀ ಬೇಡ ಸಾರ್, ಓಪನ್ ಮಾಡಿದಾರಲ್ಲ, ಓಪನ್ ಮಾಡಿರೋ ಈ ಪೀರಿಯಡ್ ಅಲ್ಲೇ ಅಟ್ಲೀಸ್ಟ್ ಕರೆಕ್ಟ್ ಆಗಿ ರೈತರ ಹತ್ರ 50 ಪೈಸಾ ದುಡ್ಡು ಇಸ್ಕೊಳ್ದಲೆ ರೈತರಿಗೆ ನ್ಯಾಯ ಒದಗಿಸೋ ನಿಟ್ಟಲ್ಲಿ ಖರೀದಿ ಮಾಡಕ್ ಹೇಳಿ. ಯಾವ್ಯಾವ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳಕ್ ಹೇಳಿ. ಬರೀರಿ ಅರ್ಜಿ, ಲೆಟರ್ ಬರೀರಿ. ಟ್ರಾನ್ಸ್ಫರು ಮತ್ತೊಂದು ಇನ್ನೊಂದಕ್ಕೆಲ್ಲ ಶಾಸಕರೇ, ಸಚಿವರೇ, ಸಂಸದರೇ ಲೆಟರ್ ಅಲ್ಲಿ ಸೈನ್ ಹಾಕಿ ಅರ್ಜಿ ಕೊಡ್ತಿರಲ್ಲ, ಕೊಡಿ ಇದಕ್ಕೆ ಅರ್ಜಿನ. ಕಾಂಗ್ರೆಸ್ ಮುಖಂಡರುಗಳು ತಮ್ಮ ಸರ್ಕಾರ ಇದೆ ಅಂತ ಲೆಟರ್ ಅಲ್ಲಿ ತಗೊಂಡಿದ್ದು, ಇವ್ರನ್ನ ಟ್ರಾನ್ಸ್ಫರ್ ಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಸೈನ್ ಹಾಕಿ ಕೊಟ್ಟಿದ್ದು ಸರ್ಕಾರಕ್ಕೆ. ಬರೀರಿ ಈಗ ಲೆಟ್ರಾ. ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಲೆಟರ್ ಬರೀರಿ. ಈಗ ಬರೆಯಕ್ಕಾಗಲ್ವಾ? ಲೆಟರ್ ಪ್ಯಾಡ್ಗಳು ಈಗ ಖಾಲಿ ಆಗಿರ್ತಾವ? ಮಾನ್ಯ ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರು ಈ ಬಗ್ಗೆ ಧ್ವನಿ ಎತ್ತಬೇಕು. ಮಾನ್ಯ ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರಿಗೆ ಈ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಆದ್ಮೇಲೆ ನೋಡಿ, ತಿಳ್ಕೊಂಡು ರೈತರ ಪರವಾಗಿ ನಿಂತ್ಕೊಳ್ಳಿ. ಇನ್ನ ಈ ಬಗ್ಗೆ ಸದನದಲ್ಲಿ
ಶಿವಲಿಂಗೇಗೌಡರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ 2 ಕೊಬ್ಬರಿನೂ ಬೇರೆ ಕೈಲಿ ಇಟ್ಕೊಂಡು ಹೋಗಿದ್ದ ರೇವಣ್ಣ ಅವರು ಕೂಡ ಈ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು. ಬಟ್ ನಾನು ಸ್ಟಾರ್ಟಿಂಗೇ ಹೇಳಿದೆ, ಅವ್ರ ಕುಟುಂಬದೇ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದ ರೈತರ ಸಮಸ್ಯೆ ಕೇಳುವಷ್ಟು ಪುರ್ಸತ್ತಲ್ಲಿ ರೇವಣ್ಣ ಅವರಿಗಿಲ್ಲ. ಹಾಗಾಗಿ ರೇವಣ್ಣ ಅವ್ರಿಗೊಂದು ಎಕ್ಸಾಮ್ಷನ್ ಕೊಟ್ಟು ಶಿವಲಿಂಗೇಗೌಡರಿಗೆ ಈ ಜವಾಬ್ದಾರಿ ಕೊಡೋಣ. ಸಂಬಂಧಪಟ್ಟ ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.